ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಚಾನಲನ್ನು ಯಾರ್ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತು ಬಿಸಿಲಿತ್ತು ಅಂತ ಹಪ್ಪಳ ಇಡೋಣ ಅಂತ ಹಾಗೆಯೇ ನಾವು ಒಂದು 5 ಸೇರಿಂದು ಹಪ್ಪಳ ಇಡ್ತಾಯಿರ್ತಾ, ಅದಕ್ಕೆ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ನಾನು ಒಂದು ಬೌಲ್ನಷ್ಟು ಜೀರಿಗೆ ಮತ್ತು ಒಂದು ಬೌಲ್ನಷ್ಟು ಮೆಣಸಿನ್ಕಾಯಿ ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಪ್ಪಳ ನೋಡೋಕ್ಕೂ ಚೆನ್ನಾಗಿರ್ತೈತೆ, ತಿನ್ನೋಕ್ಕೂ ಚೆನ್ನಾಗಿರ್ತದೆ. ಹಾಗೆಯೇ ಅವಲಕ್ಕಿ ಒಂದು ಕೆ ಜಿಯಷ್ಟು ಅವಲಕ್ಕಿ, 5 ಕೆ ಜಿಗೆ 1 ಕೆ ಜಿ ಅವಲಕ್ಕಿ ಹಾಕಬೇಕು. ಅದನ್ನು ಕೂಡ ಚೆನ್ನಾಗಿ ತೊಳೆದು ಹಾಕ್ಕೊಬೇಕು, ಹಾಗೆಯೇ ಹಾಕಬಾರ್ದು. ಅದಕ್ಕೆ ಕಡ್ಡಿ ಕೆಸರು ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಹಾಕಿದ್ದು. ಹಾಗೇನೆ ಇದೊಂದು ಬಿಂದಿಗೆಯಲ್ಲಿ ನೀರು ಹಾಕಿದ್ದು, ಒಂದು ಬಿಂದಿಗೆ ಹಾಕಿದ್ರೆ ಸಾಕು. ಹಾಗೆಯೇ ರುಬ್ಬಿಟ್ಕೊಂಡಿದ್ದೆಲ್ಲದು ಹಾಕ್ತಾಯಿದ್ದೀವಿ, ಜೀರಿಗೆ ಮೆಣಸಿನ್ಕಾಯಿ ಎಲ್ಲ. ಹಾಗೆಯೇ ಅವಲಕ್ಕಿ ಫಸ್ಟ್ ಹಾಕಿ ರುಬ್ಬಿರೋದು ಹಾಕಿ ಆಮೇಕಿಂದ ಪುರಿನೂ ಕೂಡ ಹಾಕ್ತಾಯಿದ್ದೀವಿ, ಸ್ಮೂತಾಗಿ ಬರ್ತೈತೆ ಅಂತ. ಸಬ್ಬಕ್ಕಿ ಹಾಕಿಲ್ಲ, ಅದಕ್ಕೋಸ್ಕರ ಸ್ಕಿಪ್ ಮಾಡಿ ಪುರಿ ಕೂಡ ಹಾಕ್ತಾಯಿದ್ದೀವಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತಿನ್ನೋಕ್ಕೂ ಮೆತ್ತಗೆ. ಮತ್ತು ಸಬ್ಬಕ್ಕಿ ಹಾಕಿದ್ರೆ ಅಳ್ಕೊಳುತ್ತೆ, ಅದು ಚೆನ್ನಾಗಿರ್ತೈತೆ. ಆದರೆ ನಾವು ಮಾಡೋದು ಈ ಥರ, ಅದು ಆ ಥರನೂ ಮಾಡ್ತೀವಿ. ನಾವು ಈ ಸತಿ ಈ ಥರ ಮಾಡೋಣ ಅಂತ ಹೇಳಿ ಅವಲಕ್ಕಿ ಮತ್ತು ಪುರಿ ಹಾಕಿ ಮಾಡ್ತಾಯಿದ್ದೀವಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕಬೇಕು, ಏಕೆಂದರೆ ಕಲ್ಲು ಉಪ್ಪು ಹಾಕೋದ್ರಿಂದ ಕರಗಬೇಕಲ್ಲ, ಅದಕ್ಕೆ. ಇದೆಲ್ಲ ಒಂದು ಕುದಿ ಬರ್ತೈತೆ ಅನ್ಬೇಕಾರೆ ನೋಡಿ ಚೆನ್ನಾಗಿ ಕುದಿ ಬಂತು. ಇದೆಲ್ಲ ಹಾಗೆಯೇ ಅದು ಎಲ್ಲ ಒಂದು ಸ್ವಲ್ಪ ಬೇಯ್ದಂಗೆ ಆಗಬೇಕು. ಅವಲಕ್ಕಿ ಎಲ್ಲ ಉಪ್ಪು ಎಲ್ಲ ಕರಗಿ ಒಂದು ಕಂಟೆನ್ಸ್ ಇದಕ್ಕೆ ಬಂದುಬಿಟ್ರೆ ಹಿಟ್ಟು ಹಾಕೊಬೋದು. ಮತ್ತು ಇದು ಉಕ್ಕಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹಾಕ್ಕೊಬೇಕು. ಹಾಗೆಯೇ ಸೋಡಾನು ಹಾಕ್ತಾಯಿದ್ವಿ, ಸೋಡಾ ಮರ್ತಿದ್ವಿ. ಸೋಡಾ ಹಾಕಲಿಲ್ಲ ಅಂದರೆ ಅದು ಇದೇ ಅಲ್ಲ, ಸ್ವಲ್ಪ ಸೋಡಾನು ಹಾಕಿದ್ವಿ. ಇದು ಹಾಗೆಯೇ ಹಸಿಟ್ಟು ಕುದಿ ಹಾಕ್ಬಿಟ್ರೆ ಇದಾಗುತ್ತೆ ಅಂತೇಳಿ ನಾವು ಮುಂಚೆಗಳೇ ಅಕ್ಕಿ ತೊಳೆದು ಮತ್ತು ನೆರಳಲ್ಲಿ ಒಣಗಿಸಿ ಆಮೇಕಿಂದ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸಿ 5 ಸೇರು ಅಕ್ಕಿದು ಮಿಲ್ ಮಾಡಿಸಿದ್ವು. ಅದನ್ನೆಲ್ಲ ಈಗೇನು ಜಲ್ಡಿ ತಿರುವಿಟ್ಕೊಂಡಿದ್ವಲ್ಲ ಅದನ್ನು ಹುಯ್ತಾ ಇರೋದು, ಏಕೆಂದರೆ ಏನಾದರೂ ಕಡ್ಡಿ ಇರುತ್ತೆ ಅಂತ ಎಲ್ಲ ಜಲ್ದಿ ಹಿಡಿಲೇಬೇಕು. ಕುದಿ ಹಾಕ್ಬಿಟ್ರೆ ಬೇಯ್ತಾ ಇರುತ್ತೆ. ಹಾಗೆಯೇ ಲೋ ಫ್ಲೇಮಲ್ಲಿ ಇರಬೇಕು, ಹೈ ಫ್ಲೇಮಲ್ಲಿ ಇಕ್ಬಿಟ್ರೆ ಎಲ್ಲ ಬಸ್ಸನ್ನ ಈಚೆಗಡೆ ಇಕ್ಕಿರುತ್ತೆ, ಯಾಕೆಂದರೆ ಸೋಡಾ ಹಾಕಿರುತ್ತೆ ನೋಡಿ, ಅದಕ್ಕೆಲ್ಲ ಉಕ್ಕಿಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಈ ಥರ ಅದು ಬೇಕು. ಕೋಲು ತಗೊಂಡು ಒಂದು ಮುದ್ದೆ ಕೋಲು ತಗೊಂಡು ಹಿಂಗೆ ಕೆಳಗೆ ಹಿಂಗೆ ಅದ್ದಿರೆ ಚೆನ್ನಾಗಿ ಇದಾಗುತ್ತೆ. ನಾವು ಈಗ ಒಂದೇ ಸತಿ ಹಸಿಟ್ಟು ಹಾಕೊಬೇಕು, ಯಾಕೆಂದರೆ ಅಗ್ಲಗ್ಲ ನಾವು ಹಸಿಟ್ಟು ಹಾಕ್ತೀವಿ ಅಂತಂದರೆ ಇದಾಗಿಬಿಡುತ್ತೆ, ಗಂಟು ಬೀಳುತ್ತೆ, ನೀಟಾಗಿ ಬರೋದಿಲ್ಲ ಹಪ್ಪಳ ಇಡೋಕ್ಕೆ. ಹಪ್ಳದಾಗೆಲ್ಲ ಗಂಟು ಹಾಗೇ ಕಾಣ್ತೈತೆ. ಅದಕ್ಕೋಸ್ಕರ ಒಂದೇ ಸತಿ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡ್ಬಿಟ್ಟು ಇದನ್ನ ಹಾಕೊಬೇಕು, ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 10 ನಿಮಿಷ ಬೆಂದರೆ ಸಾಕು, ಏಕೆಂದರೆ ಎಲ್ಲ ಕರಗಿರುತ್ತೆ, ಎಲ್ಲ ಬೆಂದಿರುತ್ತೆ ಅವಲಕ್ಕಿ ಪುರಿ ಎಲ್ಲ ಅಲ್ವ. ಹಾಗೆಯೇ ಕೂಡಿಸ್ಕೊಬೇಕು. ಹಾಗೆಯೇ ಇದ್ರಾಗೆ ಲಾಸ್ಟಿಗೆ ನೀವು ನೋಡಿ, ಈಗ ನೀವು ಉಪ್ಪು ಖಾರ ಏನಾದರೂ ಸಾಲದ ಇದ್ದರೆ ಕೂಡ ಹಾಕೊಬೋದು. ನಾವು ಒಂದು ಸ್ವಲ್ಪ ಉಪ್ಪು ಸಾಲ್ದಂಗೆ ಆಗೈತಿ ಅಂತೇಳಿ ತಿರ್ಗಾ ಹಾಕಿದ್ವಿ. ಉಪ್ಪು ಹಾಕಿಬಿಟ್ಟು ಈಗ ಪುಡಿ ಉಪ್ಪು ಹಾಕಬೇಕು. ಇವಾಗ ಕಲ್ಲು ಉಪ್ಪು ಹಾಕಿದ್ರೆ ಕರಗೋದಿಲ್ಲ, ಪುಡಿ ಉಪ್ಪು ಹಾಕಬೇಕು. ನಿಧಾನವಾಗಿ ಆ ಗಂಟೆಲ್ಲ ಒಡಾಕೊಬೇಕು. ನಾವು ಸ್ಪೀಡಾಗಿ ತಿರುಗಿಸ್ತೀವಿ, ಬೇಗ ಇದು ಮಾಡ್ತೀವಿ ಅಂತ ಹೋದರೆ ಆಗೋದಿಲ್ಲ, ಯಾಕೆಂದರೆ ಗಂಟು ಬೀಳುತ್ತೆ. ನಿಧಾನವಾಗಿ ಕೂಡಿಸ್ಕೊಬೇಕು, ಚೆನ್ನಾಗಿ ಇದಾಗಬೇಕಲ್ಲ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತೀವಿ, ಏಕೆಂದರೆ ಇದಾಗುತ್ತಲ್ಲ, ಹುಳ ಆಗುತ್ತೆ ಹಪ್ಪಳ ಅಂತಾರೆ, ಆದರೆ ಗಂಟು ಶನೆ ಬರುತ್ತೆ ಅಂತೇಳಿ ನನಗೆ ಕೂಡ್ಸೋಕ್ಕಾಗಲ್ಲ ಅಂಥೇಳಿ ನಾನು ಒಂಚೂರು ಎಣ್ಣೆನೂ ಕೂಡ ಹಾಕ್ದೆ. ನೋಡಿ ಈ ಥರ ನಿಧಾನಕ್ಕೆಲ್ಲ ಗಂಟು ಹೊಡಾಕ್ಕೊಬೇಕು. ಹಾಗೆಯೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೇ ನಾನು ಈ ವಿಡಿಯೋಸ್ ಹಾಕಿದರೆ, ನಾನು ಒಂದು ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ. ವೀಡಿಯೋಸ್ ಹಾಕಿದರೆ ನಂದು ಇಷ್ಟೊತ್ತಿಗೆ ಮಾನಿಟೈಸೇಷನ್ನೇ ಆಗೋದು. ನಂದು ಎಲ್ಲಿ ಸರಿ ಇಲ್ಲ ಅಂತ ಸುಮ್ಮನಾಗೋಣ ಅಂತ ಅಂದ್ಕೊಂಡೆ. ಆದರೆ ಈ ರಿಲೇಷನಲ್ಲಿ ಒಬ್ಬರು ಈಗ ನನ್ನ ಕ್ಯಾಪ್ಚರ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಾತಂದರು, ಏನಮ್ಮ ಕ್ಯಾಮ್ರಾಮೇನ್ ಆಗೋಕ್ಕೆ ಚೆನ್ನಾಗಿದೆಯಾ, ನಿನ್ನ ವೀಡಿಯೋ ಮಾಡಿರೋದೆಲ್ಲ ಒಂದು ಸ್ವಲ್ಪ ಸೆಂಡ್ ಮಾಡಮ್ಮ
ಅಂತಂದರು. ಏಕೆಂದರೆ ಯಾವುದೋ ದೇವ್ರಿತ್ತು, ಅದನ್ನು ನಾನು ಕ್ಯಾಪ್ಚರ್ ಮಾಡ್ತಿದ್ದೆ. ಅದಕ್ಕೆ ನಾನು ಆ ಕ್ಷಣ ಸುಮ್ಮನಾಗ್ಬಿಟ್ಟೆ, ಏನೋ ಬಿಟ್ರಿ ಅಂತ ಹೇಳಿ. ಆಮೇಕಿಂದ ಯೋಚನೆ ಮಾಡಿದಾಗ ಇವರು ನನ್ನ ಹೀಯಾಳಿಸಿ ಮಾತಾಡ್ತಾಯಿದ್ದೀರಾ, ಇಲ್ಲ ಬೇಕು ಅಂತ ಮಾತಾಡ್ತಾಯಿದ್ದೀರಾ, ಇಲ್ಲ ನಾನು ಮಾಡ್ತಾ ಇರೋದು ಕಾಡ್ಕೊತಾ ಇದ್ದೀರಾ ಅಂಥೇಳಿ ಏನು ಮಾತಂತ ಆಡ್ತಾಯಿದ್ದಾರೆ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹಾಗೆಯೇ ಬೇಡವೇ ಬೇಡ, ಮಾಡೋದೇ ಬೇಡವಾ ಅಂಥೇಳಿ ಬಿಟ್ಟೆ. ಆದರೆ ತಿರ್ಗಾ ಅನಿಸಿದಿಷ್ಟೇ, ನಾಳೆ ಥರ ತಿರ್ಗಾ ಇನ್ನು ಮಾತಾಡ್ತಾನೆ ಇರ್ತಾರೆ. ನಾವು ಕೆಟ್ಟದ್ದು ಮಾಡಿರು ಮಾತಾಡ್ತಾರೆ, ಒಳ್ಳೇದು ಮಾಡಿರು ಮಾತಾಡ್ತಾರೆ. ನಾವು ಕೆಟ್ಟದ್ದು ಮಾಡ್ತಾ ಇಲ್ವಲ್ಲ, ಇದು ಒಳ್ಳೇದೆಲ್ಲ ಮಾಡ್ತಾ ಇರೋದು. ನಮ್ಮ ಲೈಫು ನಮ್ಮ ಇಷ್ಟ. ಅವರು ಮನೆಯವ್ರಿಗೆ ಬೇಕಾದ್ರೆ ಹೇಳ್ಕೊಂಡ್ವಿ, ನಮಗೆಲ್ಲ ಹೇಳಕ್ಕೆ ಬಂದರೆ ನಾವು ಯಾಕೆ ಕೇಳಬೇಕು ಅನ್ನೋದೊಂದು ನನ್ನ ಮನಸ್ಸಿಗೆ ಅನ್ನಿಸ್ತು. ಏಕೆಂದರೆ ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಾಳೆ ಇನ್ನೂ ಒಂದು ಅಂತಾರೆ. ಆವಾಗ ತಿರ್ಗಾ ನಾನು ತಲೆ ಕೆಡಿಸ್ಕೊತ ಹೋಗ್ತಾನೆ ಇರೋದು, ಅವ್ರು ಅಂತಾನೆ ಇರೋದು. ಸರಿ, ನಮ್ಮ ಲೈಫು ನಾವು ನೋಡ್ಕೊಬೇಕಲ್ವ. ನಾಳೆ ದಿವಸ ಏನಾದರೂ ಕಷ್ಟ ಬಂದರೆ ಅವ್ರೇನು ಬರೋಲ್ಲ, ನಾವೇ ಅನುಭವಿಸೋದು ನಾವೇ. ಆದರೆ ಇವರು ಆಡೋ ಮಾತಿಗೆಲ್ಲ ತಲೆ ಕೆಡೋಕೆ ಹೋದರೆ ನಮ್ಮ ತಲೆ ಕೆಡಿಸ್ತಾರೆ. ಬೇಡ, ಅನ್ನೋರು ಇಷ್ಟಾರ ಅಂದ್ಕೊಳ್ಳಿ, ನಾನು ಮಾಡಲೇಬೇಕು ವೀಡಿಯೋ ಅಂತೇಳಿ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಬ್ಲಾಗು ಹಾಕಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಹಾಕ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಸಾಕು ನನಗೆ. ಅನ್ನೋರು ಹೆಂಗಿದ್ರು ಅಂತಾರಲ್ವ, ಹೊರಗ್ಲೋರು ಅಯ್ಯೋ ಅಂದರು ಒಳಗ್ಲೋರು ಅಯ್ಯೋ ಅನ್ನಲ್ಲ ಅಂತಾರಲ್ಲ, ಅದು ಸತ್ಯನೇ. ನಾವು ಏನೇ ಮಾಡೋಕ್ಕೋದ್ರೂ ಅಡ್ಗಲ್ಲಿ ಹಾಕೋರು ಇದ್ದೇ ಇರ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ತಪ್ಪ ಸರಿಯಾಗಿ ಕಮೆಂಟ್ ಮಾಡಿ. ಹಾಗೆಯೇ ಒಂದು ಕುಡಿಸ್ತಾ ಒಂದು ಸ್ವಲ್ಪ ಸಿಟ್ಟು ಸಾಲ ಬಂದಿತ್ತು ಅಂತೇಳಿ ಹಾಕ್ಕೊಂಡು ನೀಟಾಗಿ ಕುಡಿಸ್ತಾಯಿದ್ದೀನಿ. ಇದನ್ನು ಕುಡಿಸೋದಕ್ಕೆ ನನಗೆ ಹಪ್ಳನೇ ಬೇಡ, ಈ ಸವಾಸೆ ಬೇಡ ಹಪ್ಳ ಅಂಥೇಳಿ ನಾನು ಚಿಕ್ಕದು ಇಟ್ಕೊಂಡು ಒಂದು ಸತಿ ಮಾಡ್ಕೊಬೇಕಾಯ್ತು. ಏಕೆಂದ್ರೆ ನಮ್ಮ ಮನೆಯವ್ರು ಇದ್ದಾರೆ ಅಂತ ಹೇಳಿ ನಾನು ಹಾಕಿದ್ರೆ ಕೂಡಿಸ್ಕೊಡ್ತಾರೆ ಅಂತ. ಮನೆಯವ್ರು ಇಲ್ಲ, ಹೊರಟೋದ್ರು ಅವ್ರ ಕೆಲಸಕ್ಕೆ ಅಂತ. ಈಗ ಹಾಕಿದ್ದೀನಿ, ಬಿಡೋಂಗೂ ಇಲ್ಲ ಕೂಡ್ಸೋಂಗೂ ಇಲ್ಲ ಅನ್ನಂಗಾಯಿತು. ತಿರ್ಗಾ ಇನ್ನೇನು ಮಾಡ್ತೀವಿ, ಏನೇನೋ ಮಾಡಿ ಎಲ್ಲ ಕೂಡಿಸ್ದೆ. ಒಂದು ಸ್ವಲ್ಪ ಆಗೋದಿಲ್ಲ ಅಷ್ಟೊಂಥರ ಇದನ್ನು ಕೂಡಿಸ್ಬೇಕು ಅಂದ್ರೆ ಒಬ್ರ ಕೈಲಿ ಆಗೋದಿಲ್ಲ, ಅಮ್ಮನ ಕೈಲಿ ಆಗೋದಿಲ್ಲ, ನಾನೇ ಕೂಡಿಸ್ಬೇಕು. ಹಾಗಾಗಿ ಹಂಗೋ ಹಿಂಗೆ ಮಾಡಿ ಕೂಡಿಸ್ದೆ. ಹಾಗೆಯೇ ಒಲೆ ಮೇಲೆ ಕೂಡ್ಸೋಕ್ಕಾಗೋದಿಲ್ಲ ಅಂಥೇಳಿ ಕೆಳಗೆ ಇಕ್ಕೊಂಬಿಟ್ಟೆ. ಒಂದು ಅರ್ಧ ಕೂಡಿಸ್ದೆ, ಇನ್ನೊಂದು ಅರ್ಧ ಇತ್ತಲ್ಲ ಕೆಳಗೆ ಇಟ್ಕೊಂಬಿಟ್ಟು ನೀಟಾಗಿ ಕೂಡ್ಸೋಣ ಅಂಥೇಳಿ ಕೂಡಿಸ್ದೆ. ಆದರೆ ಆಗ್ತಾನೇ ಇರಲಿಲ್ಲ. ಹಾಗೂ ಹೆಂಗಂಗೋ ಮಾಡಿ ಕೂಡಿಸ್ಬಿಟ್ಟೆ. ಇಷ್ಟೊಂಥರ ಇಟ್ಟು ಕೂಡಿಸ್ಬೇಕು ಒಬ್ಬರ ಕೈಲಿ ಅಂತಂದ್ರೆ ಆಗೋದೇ ಇಲ್ಲ. ಕೂಡಿಸಿದಂತೂ ಆಯಿತು. ಈ ಥರ ಒಸ್ಕೊಂಬಿಟ್ಟು ಹಿಂಗೆ ರೌಂಡ್ ಶೇಪಾಗಿ ಇಕ್ಕೊಂಬಿಟ್ರೆ ಉಂಡೆ ಕಟ್ಟೋಕ್ಕೂ ಈಸಿ ಆಗುತ್ತೆ ಅಂತ ಈ ಥರ ಒಂದು ಬಾಕ್ಸಿಗೆ ಬಿಸಿ ಇರಬೇಕು, ಇಲ್ಲಾಂದರೆ ನೀಟಾಗಿ ಬರಲ್ಲ, ಅರ್ಗೆಲ್ಲ ಹೊಡೆಯುತ್ತೆ. ಅದಕ್ಕೋಸ್ಕರ ಒಂದು ಬಾಕ್ಸಿಗೆ ಹಾಕಿ ಎತ್ತಿಡ್ತಾಯಿದ್ದೀವಿ. ಇಲ್ಲಿ ನೋಡಿ ನನ್ನ ಮಗ ವೀಡಿಯೋ ಮಾಡು ಅಂದರೆ ಹೆಂಗೆ ಮಾಡ್ತಾಯಿದ್ದಾನೆ ಅಂತ.
ಹಾಗೆಯೇ ಹಳ್ಳೆಣ್ಣೆ ಸಾರಿ ಕಡಲೆಕಾಯಿ ಎಣ್ಣೆ ಹಾಕ್ಕೊಬೇಕು. ಹಾಕ್ಯಂಡು ಉಸ್ಕೊತಾ ಇದ್ದರೆ ಚೆನ್ನಾಗಿ ಹಾಗೂ ಒಂದೊಂದು ಗಂಟಿತ್ತು. ಹಾಗೆಯೇ ಅಮ್ಮ ಎಲ್ಲ ತೆಗ್ದಾಕೊಂಡು ಒಸ್ಕೊಂಡ್ರು ನೀಟಾಗಿ. ಇದ್ರ ಜೊತೆ ನನ್ನ ಮಕ್ಕಳು ಬೇರೆ ಕ್ವಾಟ್ಲೆ, ಯಾಕೆಂದರೆ ನಾನು ಹೊಸಿತೀನಿ, ನಾನು ಸುತ್ತೀನಿ, ನಾನು ಈಗ್ತೀನಿ ಅಂತೇಳಿ. ಆದರೆ ಯಾವುದು ಮಾಡೋದಿಲ್ಲ ಅವರು, ನಾವೇ ಮಾಡಬೇಕು. ಎತ್ಲಾಗೆ ಗಣೇಶ ಮಾಡಿದ್ರು ತಿರ್ಗಾ ಒಂದು ಉಂಡೆ ಕೊಟ್ಟೆ ಗಣೇಶ ಮಾಡ್ಕೊತೀನಿ ಅಂತೇಳಿ ಗಣೇಶ ಮಾಡ್ಕೊಂಡ್ರು. ಈ ಥರ ನಿಮ್ಮನೆ ಮಕ್ಕಳು ಮಾಡ್ತಾವ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಬಿಸಿಲು ಇನ್ನು ಇದಾಗುತ್ತೆ ಅಂತೇಳಿ ಈ ಥರ ಸಣ್ಣ ಸಣ್ಣ ಉಂಡೆ ಹಾಕ್ಕೊತಾ ಇದ್ದೀವಿ. ಉಂಡೆ ಹಾಕ್ಕೊಂಡು ಒಬ್ಬರು ಉಂಡೆ ಹಾಕ್ದಂಗೆ ಪ್ರೆಸ್ಸಿ ಒತ್ತಿ ಹಾಕಿದ್ರು. ಇಲ್ಲಿ ನೋಡಿ, ಇದಕ್ಕೂ ನಾನೇ ಒತ್ತುತ್ತೀನಿ ಅಂತೇಳಿ ಇವರಿಬ್ರು ಕೂತ್ಕೊಂಡ್ರು. ಏನು ಮಾಡ್ತೀವಿ, ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ನಾವೇ ಕೇಳ್ದಂಗೆ ಆಗಲ್ಲ. ನಮ್ಮ ಕೆಲಸ ಆಗಬೇಕು ಅಂದರೆ ಅವ್ರು ಸುಮ್ಮನೆ ಇರಲೇಬೇಕು, ಅಂದರೆ ಅವ್ರು ಹೇಳ್ದಂಗೆ ನಾವು ಕೇಳಲೇಬೇಕು. ಹಾಗೆಯೇ ಒತ್ತಿ ಈ ಥರ ಅಮ್ಮ ಒಣಾಗ್ತಾಯಿದ್ದಾರೆ. ನಮ್ಮ ಆಂಟಿ ಮಗಳು ನಾನು ಕೂಡ ಒತ್ತುತ್ತಾ ಇದ್ದೀವಿ. ಹಾಗೆಯೇ ಎಲ್ಲ ಒತ್ತಿದ್ದು ಎಲ್ಲ ಆಯಿತು, ಎಲ್ಲ ತೊಳೆದಿದ್ದು. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೆಂಗೆ ಆಡ್ತಿದ್ದಾರೆ ಅಂತ ಇವರು. ವಾತಾವರಣ ಅಲ್ಲೇ ಸಂಜೆ ಆಗಿತ್ತು, ವಾತಾವರಣ ತುಂಬಾ ಚೆನ್ನಾಗಿತ್ತು. ಈ ಥರ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ನೆಟ್ಕೊಂಡು ಒಂದು ವಾಕ್ ಆದಂಗೆ ಆಗುತ್ತೆ ಅಂಥೇಳಿ ಇವ್ರು ಬೆಳಗಿಂದ ಕುಂತು ಹಪ್ಳ ಒತ್ತಿದ್ವಲ್ಲ, ಕಾಲೆಲ್ಲ ಒಂದು ಸ್ವಲ್ಪ ನೋವಾದಂಗೆ ಆಗಿದೆ. ಫ್ರೀ ಆಗ್ತೇವೆ ಅಂತೇಳಿ ಬಂದ್ವಿ. ತುಂಬಾ ಗುಡ್ಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂದು ಸ್ವಲ್ಪ ಮಳೆ ಬಂದಿತ್ತು, ನೀರೆಲ್ಲ ನಿಂತಿದ್ದಾವೆ. ಇಲ್ಲಿ ನೋಡಿ, ನಾನು ವೀಡಿಯೋ ಮಾಡ್ತಾ ಇರ್ತೀನಿ, ಆಡೋದು ನೋಡಿ ಇವನು. ಯಾರು ನನ್ನ ಇನ್ಸ್ಟಾಗ್ರಾಮು ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ನೋಡಿ ಫಾಲೋ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ಸ್ಟಾದಲ್ಲೂ ವೀಡಿಯೋ ಅಪ್ಲೋಡ್ ಆಗ್ತಿದೆ, ಸಪೋರ್ಟ್ ಮಾಡಿ. ಇನ್ನು ಡೈಲಿ ಅಪ್ಲೋಡ್ ಆಗುತ್ತೆ ವೀಡಿಯೋ ಯೂಟ್ಯೂಬಲ್ಲೂ, ಸಪೋರ್ಟ್ ಮಾಡಿ. ನೋಡಿ, ನೀರು ಸ್ವಲ್ಪ ಮಳೆ ಆಗಿದೆ, ತುಂಬಾ ಪರವಾಗಿಲ್ಲ. ನನ್ನ ಚಾನಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸೂರ್ಯನು ಕೂಡ ಮುಳುಗ್ತಾ ಇದ್ದಾನೆ. ಟೈಮ್ ಆದಾಗ ಎಲ್ಲರೂ ಹೋಗಲೇಬೇಕಲ್ಲ, ಅದಕ್ಕೋಸ್ಕರ ಸೂರ್ಯನ ಮುಳುಗಿ ಅವ್ರ ಮನೆಗೆ ಹೋಗ್ತಿದ್ದಾನೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಈ ಮೋಡದೊಳಗೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಹಾಗೆಯೇ ನೋಡಿ, ಕೊಡ್ತಿ ಅಂತಾರಲ್ಲ, ಮಳೆ ಬರುತ್ತೆ ಅಂತ, ಇದಕ್ಕೆ ಕೊಡ್ತಿ ಕೂಡ ಎದ್ದಿದೆ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು.